ನಿಮಗೆ ಅಲ್ಲಿ ವೆಂಡಿಂಗ್ ಮಿಷಿನ್ ಇರುತ್ತೆ. ಅಲ್ಲಿ ನೀವು 200 Yen ಕಾಯನ್ನು ಹಾಕಿದ್ರೆ ನಿಮಗೆ ಒಂದು ಅಡಾಲ್ಟ್ದು ಟಿಕೆಟ್ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇಲ್ಲಿ. ಸೊ ಇದು ಡ್ರ್ಯಾಗನ್ದು ಒಂದು ಸ್ಟ್ಯಾಚು ಇಲ್ಲಿದೆ, ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನೀರಿರೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ನೋಡಿ. ಆ್ಯಕ್ಚುಲಿ ಇಲ್ಲಿ ನೋಡಿ ಮರಗಳ ಮೇಲೆ ಯಾವ ಲೆವೆಲ್ಗೆ ಸ್ನೋ ಬಿದ್ದಿದೆ, ಹೆಂಗೆ ಕಾಣಿಸ್ತಿದೆ ಅಲ್ಲ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಇವಾಗ ಟ್ರೈನ್ ಬರ್ತಾ ಇದೆ. ಆ್ಯಕ್ಚುಲಿ ಈ ಟ್ರೈನ್ ಬಂದ ತಕ್ಷಣ ನಾವು ಅಲ್ಲಿಂದ ಹೊರಡ್ತೀವಿ. ಹಾಯ್ ಹಲೋ ನಮಸ್ತೆ, ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜಪಾನಿನ ಒಂದು ಟೂರಿಸಂ ಪ್ಲೇಸ್ ಬಗ್ಗೆ ಇವತ್ತು ವಿಡಿಯೋನ ತೋರಿಸ್ತಾ ಇದ್ದೀನಿ. ಜಪಾನಲ್ಲಿ ಟೂರಿಸಂ ಪ್ಲೇಸಲ್ಲಿ ಕ್ಯೂಟೋ ಅನ್ನೋ ಸಿಟಿ ಕೂಡ ಒಂದು ಒಳ್ಳೆ ಟೂರಿಸಂ ಪ್ಲೇಸ್ ಅಂತಲೇ ಹೇಳ್ಬೋದು. ಕ್ಯೂಟೋ ಏನಕ್ಕಪ್ಪ ಫೇಮಸ್ ಅಂತ ನೋಡೋದಾದರೆ, ಕ್ಯೂಟೋದಲ್ಲಿ ಫೇಮಸ್ ಇರೋದೇನೆಂದರೆ ಶ್ರೈನ್ಸ್ ಆ್ಯಂಡ್ ಟೆಂಪಲ್ಸ್. ಈ ಶ್ರೈನ್ ಆ್ಯಂಡ್ ಟೆಂಪಲ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಶ್ರೈನ್ ಆ್ಯಂಡ್ ಟೆಂಪಲ್ ಸೇಮಾ ಅಥವಾ ಡಿಫ್ರೆನ್ಸಾ ಅಂತ ನೋಡೋಣ. ಶ್ರೈನ್ ಆ್ಯಂಡ್ ಟೆಂಪಲ್ಗೆ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಫಸ್ಟು ಶ್ರೈನ್ಸ್ ಬಂದು ಇದು ಲೈಕ್ ನಮ್ಮಲ್ಲಿ ಇವಾಗ ಚರ್ಚು ಮತ್ತು ಮಸೀದಿ ಅಂತ ಏನು ಕರಿತೀವಿ, ಅದೇ ಥರ ಇಲ್ಲಿ ಶ್ರೈನ್ಸ್ ಆ್ಯಂಡ್ ಟೆಂಪಲ್ ಅಂತ ಕರೀತಾರೆ. ಇಲ್ಲಿ ಎರಡು ರಿಲಿಜಿಯನ್ಸು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಶಿಂಟೋಯಿಸಮ್ ಮತ್ತು ಬುದ್ಧಿಸ್ಟ್ ಅಂತ ಎರಡು ರಿಲಿಜಿಯನ್. ಶಿಂಟೋಯಿಸಮ್ ಏನು ಕರೀತಾರೆ, ಅವ್ರದ್ದೆಲ್ಲ ಏನಿದೆ ಅವ್ರದ್ದು ದೇವಸ್ಥಾನಗಳು, ಅದನ್ನು ಶ್ರೈನ್ಸ್ ಅಂತ ಕರೀತಾರೆ. ಬುದ್ಧಿಸಮ್ದು ಏನು ರಿಲಿಜಿಯನ್ಸ್ ಏನು ದೇವಸ್ಥಾನಗಳಿದೆ ಅದನ್ನು ಟೆಂಪಲ್ಸ್ ಅಂತ ಕರೀತಾರೆ. ಇವಾಗ ನಾವು ಹೋಗ್ತಾ ಇರೋದು ಮೌಂಟೇನ್ ಕುರುಮಾ ಟೆಂಪಲ್ಗೆ ನಾವೀಗ ಹೋಗ್ತಾ ಇದ್ದೀವಿ. ಹಾಗಾದರೆ ಈಗ ಕುರುಮಾ ಮೌಂಟೇನ್ಗೆ ಹೇಗೆ ರೀಚ್ ಆಗೋದು ಅಂತ ನೋಡೋದಾದರೆ, ನೀವು ಕ್ಯೂಟೋಯಿಂದ ದೆಮೆಚಿಯಾನಾಗಿಗೆ ಒಂದು ಟ್ರೈನಲ್ಲಿ ಬಂದು ಅಥವಾ ಬಸ್ಸಲ್ಲಿ ಬಂದು ಅದಾದ ನಂತರ ಅಲ್ಲಿಂದ ಮತ್ತೆ ನೀವು ಇನ್ನೊಂದು ಲೇನ್ನ ತೊಗೊಂಡು ಬೇರೆ ಟ್ರೈನ್ನ ತೊಗೊಂಡು ಕುರುಮಾ ಪ್ಲೇಸ್ಗೆ ನೀವು ರೀಚ್ ಆಗಬೇಕು. ಕುರುಮಾ ಅದು ಲಾಸ್ಟ್ ಸ್ಟೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವೀಗ ಕುರುಮಾ ಸ್ಟೇಷನ್ ಕಾಣಿಸುತ್ತೆ. ಇದೊಂದು ಚಿಕ್ಕ ಜಪಾನಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ರೈಲ್ವೆ ಸ್ಟೇಷನ್. ಎಷ್ಟು ನೀಟಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಂದರೆ ನೋಡಿ, ಇಲ್ಲಿ ಲೈಟ್ಗಳಾಗಿರ್ಬೋದು, ಒಂಥರ ನಿಮಗೆ ಹೋಟೆಲಲ್ಲಿ ಒಂದು ಆ್ಯಂಬಿಯೆಂಟ್ ಏನು ಸಿಗುತ್ತೆ ಆ ಆ್ಯಂಬಿಯೆಂಟ್ ಇಲ್ಲಿ ನಿಮಗೆ ಈ ರೈಲ್ವೆ ಸ್ಟೇಷನಲ್ಲಿ ಸಿಗುತ್ತೆ. ಇದೊಂದು ಚಿಕ್ಕ ಸ್ಮಾಲೆಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ಬೋದು ಇದು ಜಪಾನಲ್ಲಿ ಅಂತ. ಲಾಸ್ಟ್ ರೈಲ್ವೆ ಸ್ಟೇಷನ್ ಇಲ್ಲಿ ನಿಮಗೆ ಡೆಡ್ ಎಂಡ್ ಇಲ್ಲಿ ಕಾಣಿಸುತ್ತೆ ನೋಡಿ, ನಿಮಗೆ ಇಲ್ಲಿ ಡೆಡ್ ಎಂಡ್ ಕೂಡ ಕಾಣಿಸುತ್ತೆ. ಇದು ಕುರುಮಾ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಿಮಗೆ ವಾಕಿಂಗ್ ಜಸ್ಟ್ 2 to 5 minutes ವಾಕಿಂಗ್ ಅಷ್ಟೇ. ನಿಮಗೆ ಅದು ಏನು ಕುರುಮಾ ದೇವ ಟೆಂಪಲ್ ಏನಿದೆ ಅದು ಮೌಂಟೇನ್ ಕುರುಮದೇವ ಟೆಂಪಲ್ ನಿಮಗೆ ಜಸ್ಟ್ 5 minutes ಇಲ್ಲಿ ವಾಕಿಂಗ್. ಸೊ ಇವಾಗ ಜಸ್ಟ್ ವಾಕ್ ಮಾಡಿಕೊಂಡು ಅಲ್ಲಿ ಮೂವ್ ಆಗ್ತಾ ಇದ್ದೀವಿ. ಸೊ ಮೂವ್ ಆಗೋದಾದರೆ ನೀವು ನೋಡ್ಬೋದು, ಇದು ಎಂಟ್ರೆನ್ಸು ಕುರುಮಾದೇವ ಟೆಂಪಲ್ದು, ಕುರುಮಾದೇರ ಟೆಂಪಲ್ದು ಎಂಟ್ರೆನ್ಸ್ ಇದು. $500 ಅಂದರೆ ಜಾಪನೀಸ್ ಕರೆನ್ಸಿ ಎನ್ ಅಲ್ವಾ. ಸೊ ಇಲ್ಲಿ $500 ಕೊಟ್ಟು ನೀವು ಒಳಗಡೆ ಎಂಟ್ರಿ ಆಗಬೇಕು. ಅದಾದ ನಂತರ ಮತ್ತೆ ನೀವು ನಡ್ಕೊಂಡು ಕೂಡ ಹೋಗ್ಬೋದು, ಕೇಬಲ್ ಕಾರ್ ಕೂಡ ತೊಗೋಬೋದು. ನಾವು ಮತ್ತೆ ಕೇಬಲ್ ಕಾರನ್ನು ಆಫ್ ಮಾಡಿದ್ವಿ, ಯಾಕೆಂದರೆ ಟೈಮ್ ಆಗಿತ್ತು ಆಲ್ರೆಡಿ. ನಾವು ಹೊರಟಾಗ ಅರೌಂಡ್ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು ಅನ್ಕೋತೀನಿ. ಸೊ ಯಾಕೆಂದರೆ 4 ಗಂಟೆಗೆ ಅದನ್ನು ಕ್ಲೋಸ್ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಿಮಗೆ ಎಂಟ್ರಿ ಕ್ಲೋಸ್ ಆಗುತ್ತೆ. ಅಂದರೆ ರಿಟರ್ನ್ ಆಲ್ಮೋಸ್ಟ್ ನಿಮಗೆ ಇರುತ್ತೆ, ಒಂದು 5 o'clockವರೆಗೂ ಇರುತ್ತೆ. ಸೊ ನಿಮಗೆ ರಿಟರ್ನ್ ಇರೋದ್ರಿಂದ ಎಂಟ್ರಿ ಕ್ಲೋಸ್ ಆಗ್ತಿತ್ತು. ಅದಕ್ಕೆ ಕೇಬಲ್ ಕಾರ್ನ ನಾವು ಆಫ್ ಮಾಡಿದ್ವಿ. ಕೇಬಲ್ ಕಾರ್ನ ತೊಗೊಂಡ್ವಿ. ಅದು ನಿಮಗೆ ಅಲ್ಲಿ ವೆಂಡಿಂಗ್ ಮಿಷಿನ್ ಇರುತ್ತೆ. ಅಲ್ಲಿ ನೀವು 200 Yen ಕಾಯನ್ನು ಹಾಕಿದ್ರೆ ನಿಮಗೆ ಒಂದು ಅಡಾಲ್ಟ್ದು ಟಿಕೆಟ್ ಸಿಗುತ್ತೆ.
ಸೊ ಅಲ್ಲಿಂದ ನಾವು ಕೇಬಲ್ ಕಾರ್ನ ತೊಗೊಂಡು ಮೌಂಟೇನ್ನ ಸ್ವಲ್ಪ ದೂರ ಕೇಬಲ್ ಕಾರಲ್ಲಿ ಹೋದಿ. ಅದಾದ ನಂತರ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಂಥ ಅಮೇಝಿಂಗ್ ಪ್ಲೇಸಪ್ಪ ಅನ್ನಿಸ್ತು ನಿಜವಾಗ್ಲೂ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಜಪಾನಲ್ಲಿ ಒಂದು ಸಿಟಿ ನೀವು ನೋಡೋದಾದರೆ ಸಿಟಿ ತುಂಬ ಚೆನ್ನಾಗಿದೆ. ಅದೇ ರೀತಿ ಇಲ್ಲಿ ನೀವು ಕಾಡಲ್ಲಿ ನೋಡೋದಾದರೆ ಎಷ್ಟು ಗ್ರೀನರಿ, ಎಷ್ಟು ನೀಟಾಗಿ ಮೇಂಟೈನ್ ಆಗಿದೆ. ಒಂದು ಲಕ್ಕಿಯೆಸ್ಟ್ ಥಿಂಗ್ ಏನಪ್ಪ ಅಂದರೆ ನಾವು ಹೋಗ್ಬೇಕಾದ್ರೆ ಸ್ನೋ ಕೂಡ ಬೀಳ್ತಾ ಇತ್ತು. ಅದೊಂದು ನಮಗೆ ತುಂಬ ಅಮೇಝಿಂಗ್ ಆಗಿತ್ತು. ನಿಮಗೂ ಕೂಡ ಅದು ಕ್ಯಾಮ್ರಾದಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತಲೇ ನೋಡ್ಬೋದು. ಇವಾಗ ನಾವು ಕೇಬಲ್ ಕಾರ್ನ ತೊಗೊಂಡು ಇವಾಗ ಮೂವ್ ಆದ್ವಿ, ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಕೇಬಲ್ ಕಾರ್ ತೊಗೊಂಡು ನೀವು ಮೇಲೆ ಹೋಗ್ತಾ ವ್ಯೂ ಹೇಗಿದೆಯಪ್ಪ ಅಂದರೆ ನೋಡಿ, ಇವಾಗ ಕ್ಯಾಮ್ರಾದಲ್ಲಿ ನೀವು ನೋಡ್ತಾ ಇದ್ರಲ್ಲ ವ್ಯೂ ಸಖತ್ತಾಗಿ ಕಾಣಿಸುತ್ತೆ ಗುರು. ಸೊ ನೋಡ್ತಾ ಹೋದರೆ ಹಂಗೆ ನನಗೆ ಆ್ಯಕ್ಚುಲಿ ಲಿಟ್ರಲಿ ಹೇಳಬೇಕು ಅಂದರೆ ವಾಪಸ್ ಬರೋಕ್ಕೆ ಮನಸ್ಸಾಗಲಿಲ್ಲ ಆ್ಯಕ್ಚುಲಿ ಆ ಪ್ಲೇಸು, ಅಷ್ಟು ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂದರೆ ನಿಮಗೆ ನಾವು ಹೋಗಿದ್ದು ಟೈಮು ಬಂದು ಮಾರ್ಚ್. ನೀವೇನಾದರೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಏನಾದರೂ ಹೋದರೆ ಆವಾಗ ನಿಮಗೆ ಒಳ್ಳೆ ಗ್ರೀನರಿ ನೋಡೋಕ್ಕೆ ಸಿಗುತ್ತೆ, ಪ್ಲಸ್ ಕಲರ್ ಫ್ಲವರ್ಸು ನಿಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಈಗ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಈಗ ಏನಂದರೆ ಮಾರ್ಚ್ ಬೇಸಿಗೆ ಅಲ್ವಾ, ಸೊ ಇದೆಲ್ಲ ಎಲೆ ಉದುರೋ ಟೈಮು. ಸೊ ಯುಗಾದಿ ಹಬ್ಬದ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಮರಗಳೆಲ್ಲ ಎಲೆ ಉದುರೋ ಟೈಮು. ಸೊ ಅಷ್ಟು ಗ್ರೀನರಿ ನನಗೆ ಸಿಗಲಿಲ್ಲ. ಬಟ್ ಏನಂದರೆ ಆ ಟೈಮಲ್ಲಿ ಸ್ನೋ ಬೀಳ್ತಾ ಇದ್ದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದೊಂದು ಚೆನ್ನಾಗಿತ್ತು. ವೆದರ್ ಮಾತ್ರ ಚಿಲ್ಲು ತುಂಬಾ. ನಿಮಗೆ ಹೊರಗಡೆ ವೆದರ್ ಹೇಗಿತ್ತಪ್ಪ ಅಂದರೆ ಆಲ್ಮೋಸ್ಟು ನಿಮಗೆ 2 to 3 ಡಿಗ್ರಿ 5 ಡಿಗ್ರಿ. ಸೊ ನೀವು ವಿತೌಟ್ ಥರ್ಮಲ್ ವೇರ್ ಅಥವಾ ಜಾಕೆಟ್ಸ್ ಇಲ್ಲದೇ ನೀವು ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಇನ್ಫ್ಯಾಕ್ಟ್ ನೀವು ಹೋಟೆಲಿಂದ ಹೊರಗಡೆನೇ ಬರೋಕ್ಕಾಗಲ್ಲ, ಅದು ಬೇರೆ ವಿಷಯ ಬಿಡಿ. ಸೊ ರೈಲ್ವೆ ಸ್ಟೇಷನಲ್ಲಾಗಲಿ ಟ್ರೈನ್ಗಳಲ್ಲೆಲ್ಲ ನಮಗೆ ಹೀಟ್ರ್ ಇರುತ್ತೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಟ್ರೈನಲ್ಲಾಗಿರ್ಬೋದು ಬಸ್ಸಲ್ಲಾಗಿರ್ಬೋದು ಹೀಟರ್ ಇರುತ್ತೆ. ಬಟ್ ಒಂದು ಸಲ ಹೊರಗಡೆ ಹೋದ್ರಿ ಅಂದರೆ ನಿಮಗೆ ಸರಿಯಾಗಿ ಚಳಿ ಹೊಡೆಯುತ್ತೆ ನೋಡಿ. ಸೊ ಇವಾಗ ನಾವು ಟೆಂಪಲ್ ಎಂಟ್ರೆನ್ಸ್ ಇದು ಫಸ್ಟ್ ಸಿಗ್ತಕ್ಕಂಥ ಒಂದು ಟೆಂಪಲ್ ಇದು. ಅದಾದ ನಂತರ ನಿಮಗೆ ಸುಮಾರು ಇದೇ ಥರ ಸಣ್ಣ ಟೆಂಪಲ್ಗಳು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ಒಂದು ಒಳ್ಳೆ ವ್ಯೂ ನೋಡಿ. ಸೊ ನೋಡಿ ಹೇಗೆ ಗ್ರೀನರಿ ಇದೆ. ಸೊ ಈ ಟೈಮಲ್ಲಿ ಆ್ಯಕ್ಚುಲಿ ಮಾರ್ಚ್ ಟೈಮಲ್ಲಿ ಇದು ಕಾಣಿಸ್ತಿದೆ. ನೀವೇನಾದರೂ ಬೇರೆ ಟೈಮು ಅಥವಾ ವಸಂತ ಕಾಲ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಏನಾದರೂ ಹೋದರೆ ಇನ್ನೂ ಸಖತ್ ಗ್ರೀನರಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು ಒಳ್ಳೆ ವ್ಯೂನ ನೀವು ನೋಡ್ಬೋದು ಇಲ್ಲಿಂದ. ಸೊ ಸಖತ್ತಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ನೀವೇನಾದರೂ ಜಪಾನ್ ಟೂರ್ಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಇದನ್ನು ಕೂಡ ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಒಂದು ಒಳ್ಳೆ ಯಾರಿಗೆ ಈ ಟ್ರೆಕ್ಕಿಂಗ್ ಮಾಡೋ ಎಲ್ಲ ಒಂದು ಇದಿರುತ್ತೆ ಅಂಥವ್ರಿಗೆ ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ಟೆಂಪಲ್ನ ನೋಡ್ತಾ ಇದ್ದೀರಾ. ಅದಾದ ನಂತರ ಹಾಗೆ ನೀವು ಹೈಕ್ ಮಾಡ್ಕೊಂಡು ಮುಂದೆ ಹೋದರೆ ಸೊ ಇಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ. ಈ ಸೈಡ್ ಲೈಟಿಂಗ್ಸ್ ಇರ್ಬೋದು, ಒಂಥರ ಆರೆಂಜ್ ಕಲರ್ ಪೇಂಟ್ ಮಾಡಿ ಏನೋ ಒಂಥರ ಅಟ್ರಾಕ್ಟಿವ್. ಆ ಗ್ರೀನು ಮತ್ತು ಆರೆಂಜು ಅದು ಕಾಂಬಿನೇಷನ್ ಒಂಥರ ತುಂಬ ಸೂಪರಾಗಿ ಕಾಣಿಸುತ್ತೆ. ಸೊ ಆ ಥರ ಒಂದು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ.
ನೋಡ್ತಾ ಇದ್ರೆ ವ್ಯೂ ಇದು ಬಾಟಮಿಂದ ನೋಡ್ತಾ ಇರೋ ವ್ಯೂ ಇದು ಬಾಟಮಿಂದ ಹೇಗೆ ಮೇಲೆ ಹೆಂಗೆ ಕಾಣಿಸುತ್ತೆ ಮರಗಳು, ಆ ಸ್ನೋ ಬೀಳ್ತಾ ಇರೋದು. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಅಷ್ಟು ಸ್ನೋ, ನಾನು ಇವಾಗ ಕ್ಲೈಮ್ ಮಾಡ್ತಾ ಇರೋದು ಮೌಂಟೇನು, ಸೊ ಇವಾಗ ಅಷ್ಟು ಸ್ನೋ ನನಗೆ ಸಿಗಲಿಲ್ಲ. ಬಟ್ ಬರಬೇಕಾದ್ರೆ ಸ್ನೋ ಅಂತೂ ಸೂಪರಾಗಿತ್ತು. ಅದನ್ನು ನಾನು ತೋರಿಸ್ತೀನಿ ಹೋಗ್ತಾ ಹೋಗ್ತಾ, ನಿಮಗೆ ಲಾಸ್ಟಲ್ಲಿ ಕಾಣಿಸುತ್ತೆ ಅದು. ಸೊ ಇದಕ್ಕೆ ನಾನು ಕ್ಲೈಮ್ ಮಾಡ್ತಾ ಇರೋದು. ಸೊ ಬಿಸಿಲು ಬೀಳ್ತಾ ಇದೆ, ಕೆಲವು ಸ್ನೋ ಬೀಳ್ತಾ ಇದೆ, ರೈನ್ ಡ್ರಾಪ್ಸ್ ಇದೆ. ಸೊ ಸ್ವಲ್ಪ ಮಳೆನೂ ಹನಿನೂ ಬೀಳ್ತಾ ಇದೆ. ಏನು ಅಮೇಝಿಂಗ್ ಆಗಿದೆ ಅಂದರೆ, ಪ್ಲಸ್ ಟೆಂಪ್ರೇಚರ್ ಮಾತ್ರ ಸರಿ ನೋಡಿ, ಎಲೆಗಳ ಮೇಲೆಲ್ಲ ಸ್ನೋ ಬಿದ್ದಿರೋದು. ಸೊ ಸಖತ್ತಾಗಿ ಕಾಣಿಸುತ್ತೆ ಗುರು. ಇಲ್ಲಿಂದ ನೋಡ್ತಾ ಇದ್ರೆ ನೀವು ಕೆಳಗಡೆ ವ್ಯೂ ಸೂಪರಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಅದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಚೆಂದ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಎಷ್ಟು ನಿಮಗೆ ಕಾಣಿಸುತ್ತೆ ಅಂತ, ಬಟ್ ರಿಯಲಿ ಫೀಲ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ಇವಾಗ ನೋಡಿ, ಮತ್ತು ನಾವು ಆ ಕಡೆಯಿಂದ ಆಲ್ರೆಡಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಸ್ವಲ್ಪ ಜನ. ಮತ್ತು ಸೇಫ್ಟಿ ಎಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದು ಕಡೆ ಓಕೆ, ಆಲ್ಮೋಸ್ಟ್ ಎಲ್ಲ ಕಡೆನೂ ನಿಮಗೆ ಬ್ಯಾರಿಕೇಷನ್ ಇರ್ಬೋದು, ಒಂದು ಲೈಟಿಂಗ್ ಇರ್ಬೋದು, ಮತ್ತು ಕಾಶ್ನರಿ ಬೋಟ್ಸ್ ಇರ್ಬೋದು, ಎಲ್ಲ ಕರೆಕ್ಟಾಗಿದೆ. ನಿಮಗೆ ಸೇಫ್ ಅನಿಸುತ್ತೆ. ಸೇಫಾಗಿ ನೀವು ಟ್ರೆಕ್ಕಿಂಗ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಸೇಫ್ಟಿ ವೈಸು ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲೊಂದು ಟೆಂಪಲ್ ಇದೆ. ಸೊ ನಿಮಗೆ ಕಷ್ಟ ಆಗೋ ವಿಚಾರ ಏನಪ್ಪ ಅಂದರೆ ನಿಮಗೆ ಲ್ಯಾಂಗ್ವೇಜು. ಏನಂದರೆ ಅಲ್ಲಿ ನಿಮಗೆ ಬೋರ್ಡ್ಗಳು ಕೂಡ ಇಂಗ್ಲೀಷಲ್ಲಿ ಸಿಗೋದಿಲ್ಲ. ಕಡಿಮೆ ಬೋರ್ಡ್ಗಳು ಮಾತ್ರ ಇಂಗ್ಲೀಷಲ್ಲಿ ನಿಮ್ಗೆ ಹಾಕಿರ್ತಾರೆ. ಮಿಕ್ಕಿದೆಲ್ಲ ಜಪಾನೀಸಲ್ಲಿ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ನೀವು ಗೂಗಲ್ ಟ್ರಾನ್ಸ್ಲೇಟ್ನ ಇಟ್ಕೊಂಡಿರಬೇಕು. ಸೊ ಅದರಿಂದ ನೀವು ಜಸ್ಟ್ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಆ ಇಮೇಜ್ನ ತೊಗೊಂಡು ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲಾಂದರೆ ಅದು ಏನು ಟೆಂಪಲ್ಲು, ಅದು ಏನು ನೇಮು, ಗೈಡ್ ಇಲ್ಲಾಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮಗೂ ಕೂಡ ಅದೇ ಆಯಿತು. ಸೊ ಅದೊಂದು ತುಂಬ ಕಷ್ಟ ಅನ್ಬೋದು. ಮತ್ತು ಯಾರೇ ತುಂಬ ಪೊಲೈಟ್ ಪೀಪಲ್, ಆ್ಯಕ್ಚುಲಿ ತುಂಬ ಸಪೋರ್ಟಿವು. ಅವ್ರ ಕಲ್ಚರೇ ಬೈ ಬರ್ತೆ ಆಗಿ ಬಂದಿದೆ ಕಲ್ಚರು. ತುಂಬ ಪೊಲೈಟ್ ಪೀಪಲು, ತುಂಬ ಸಪೋರ್ಟಿವು. ನೀವು ಏನೇ ಕೇಳಿದ್ರೂ ತುಂಬ ನೀಟಾಗಿ ಹೆಲ್ಪ್ ಮಾಡ್ತಾರೆ. 98% ಪೀಪಲ್ ಹೆಲ್ಪ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವಿಲ್ಲಿ. ಸೊ ಇದು ಡ್ರ್ಯಾಗನ್ದು ಒಂದು ಸ್ಟ್ಯಾಚು ಇಲ್ಲಿದೆ. ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನೀರಿರೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ನೋಡಿ. ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನಿಮಗೆ ಎಸ್ಪೆಷಲಿ ಈ ಟೂರಿಸಮ್ ಪ್ಲೇಸ್ ಆಗಿದ್ರೂ ಕೂಡ ನಿಮಗೆಲ್ಲಾದ್ರೂ ಒಂದು ಚೂರು ಕಸ ಆಗಲಿ, ಒಂದು ಪೇಪರು, ಪ್ಲಾಸ್ಟಿಕ್ ಎಲ್ಲೂ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಅಂಥ ಸಿಟಿನೇ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಈ ಟೂರಿಸಮ್ ಪ್ಲೇಸ್ ಆದ್ರೂ ಕೂಡ ಡಿಫ್ರೆಂಟ್ ಕಂಟ್ರಿಯವರು ಬರ್ತಾ ಇರ್ತಾರೆ, ಎಲ್ಲ ಬರ್ತಾಯಿದ್ದಾರೆ. ಆದ್ರೂ ಕೂಡ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು ಕುರುಮದೇರ ಟೆಂಪಲ್ಲು. ಇದೇನೇ ನಾವು ಹೇಳಿದ್ದು ಸ್ಟಾರ್ಟಿಂಗು. ಇದು ಕುರುಮದೇರ ಟೆಂಪಲ್ಲು. ಆ್ಯಕ್ಚುಲಿ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮು. ಇವಾಗ ಶಟರ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದು ಕ್ಲೋಸಿಂಗ್ ಟೈಮಲ್ಲಿ ಇಲ್ಲಿ ಬಂದಿದ್ದೀವಿ.
ಸೊ ನೋಡ್ತಾ ಇದ್ರಲ್ಲ, ಇದು ಕುರುಮದೇರ ಟೆಂಪಲ್. ನಾವು ಆ್ಯಕ್ಚುಲಿ ಇದಾದ ನಂತರ ಮುಂದೆ ಕೂಡ ಇನ್ನೂ ಒಂದು ಟೆಂಪಲ್ ಇದೆ, ಮ್ಯೂಸಿಯಮ್ ಇದೆ. ಐ ಥಿಂಕ್ ಮ್ಯೂಸಿಯಮ್ನ ಕವರ್ ಮಾಡೋಕ್ಕಾಗೋದಿಲ್ಲ ಇವತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರ ಕುರುಮದೇರ ಟೆಂಪಲ್. ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅನಿಸುತ್ತೆ, ಆ ಟೈಮಲ್ಲಿ ಒಂದು ಹಬ್ಬ ಕೂಡ ಇಲ್ಲಿ ಆಚರಿಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೆಂಗಿದೆ ನೋಡಿ, ಆ್ಯಕ್ಚುಲಿ ಇದು ಪ್ಲೇಸು ಸಖತ್ತಾಗಿದೆ. ಮುಂದ್ಗಡೆ ಜನ ಸೇರೋದು ಆ ಟೈಮಲ್ಲಿ, ಹಬ್ಬದ ಟೈಮಲ್ಲಿ. ಸೊ ಆ ಮರಗಳು, ಆ್ಯಕ್ಚುಲಿ ನನಗೆ ತುಂಬ ಬೇಜಾರಾಗಿದ್ದೇನಪ್ಪ ಅಂದರೆ ಈ ಮರಗಳು ಇಷ್ಟು ಚೆನ್ನಾಗಿದೆ, ಬಟ್ ಆ ಟೈಮಲ್ಲಿ ಎಲೆ ಉದುರದಿಂದ ಅಷ್ಟು ಇನ್ನೂ ಗ್ರೀನರಿ ನೋಡೋಕ್ಕೆ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಅಲ್ಲಿ ಕಲರ್ ಫ್ಲವರ್ ಇರುತ್ತೆ ಅಂತ ಕೇಳಿದ್ದೆ, ಪ್ಲಸ್ ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ಈ ಕುರುಮ ಏನು ಸ್ಟೇಷನ್ಗೆ ನೀವು ಹೋಗ್ತೀರಾ ದಿಮಚಿಯಾನಗಿಂದ, ಅಲ್ಲಿಗೆ ಹೋಗ್ಬೇಕಾದ್ರೇ ನಿಮಗೆ ಸೈಡ್ ವ್ಯೂವಲ್ಲಿ ಸೂಪರಾಗಿರೋ ಒಂದು ವ್ಯೂ ಸಿಗುತ್ತೆ. ಬಟ್ ಅಲ್ಲಿ ಕೂಡ ಕಲರ್ ಫ್ಲವರ್ಸ್ ಸಿಗುತ್ತೆ ನಿಮಗೆ ಅಲ್ಲಿ. ಬಟ್ ಇವಾಗ ನಾವು ಹೋಗ್ಬೇಕಾದ್ರೆ ಅದು ಸಿಗಲಿಲ್ಲ, ಯಾಕೆಂದರೆ ಈ ಟೈಮಲ್ಲಿ ನಾನು ಹೇಳ್ದಂಗೆ ಎಲೆಗಳೆಲ್ಲ ಉದುರೋಗಿತ್ತು. ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಬಟ್ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇಲ್ಲಿ ಟೆಂಪಲ್ಸ್ ಹೇಗಪ್ಪ ಅಂದರೆ ನೀವು ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ ಇವಾಗ ಏನು ಟೆಂಪಲ್ ನೋಡಿದ್ರಲ್ಲ, ಡಿಸೈನ್ ಎಲ್ಲ ಥರನೂ ಸೇಮೇ ಇದೆ. ಎಲ್ಲ ಟೆಂಪಲ್, ಯಾವುದೇ ಟೆಂಪಲ್ಗೆ ಹೋಗಲಿ ನೀವು ಕ್ಯೂಟೋದಲ್ಲಿ ಆಲ್ಮೋಸ್ಟ್ ಸೇಮೇ ಇದೆ. ಈಗ ನಮ್ಮಲ್ಲಿ ಏನು ಸ್ಟ್ಯಾಂಡರ್ಡ್ ಅಂದರೆ ಗೋಪುರ ಇರುತ್ತೆ, ದೇವಸ್ಥಾನದ ಮೇಲೆ ಗೋಪುರ ಹೆಂಗೆ ಕಟ್ಟಿರ್ತೀವಿ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಅದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಅದೇ ಥರ ಇಲ್ಲಿ ನಿಮಗೆ ಈ ಪ್ಯಾಟ್ರನ್ ಎಲ್ಲ ಕಡೆ ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನ್ ಸಿಗುತ್ತೆ. ನೀವು ಎಂಥ ನಿಚೋ ಕ್ಯಾಸ್ಟಲ್ಲಿ ಎಲ್ಲೇ ಹೋದರೂ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಇತ್ತು ಇಲ್ಲಿ, ಬಟ್ ಕ್ಲೋಸ್ ಆಗಿತ್ತು ಆಲ್ರೆಡಿ ನಾವು ಹೋಗೋದಕ್ಕೆ. ಈ ಮ್ಯೂಸಿಯಮ್ಗೆ ಎಂಟ್ರಿ ಆಗೋಕ್ಕಾಗಲಿಲ್ಲ. ಈ ಮ್ಯೂಸಿಯಮ್ ಒಂದು ನೋಡಿದರೆ ಅದನ್ನು ಕೂಡ ಚೆನ್ನಾಗಿರ್ತಿತ್ತು, ಬಟ್ ಇದಕ್ಕೆ ಅಡಿಷ್ನಲ್ ಟಿಕೆಟ್ ತೊಗೋಬೇಕಲ್ಲ, ಹಾಕಿದ್ದಾರೆ ನಿಮಗೆ 210 ಅಂತ. ಬಟ್ ಅದು ನೋಡೋಕ್ಕಾಗಲಿಲ್ಲ. ಇಲ್ಲಿ ಕುರುಮದೇರ ಟೆಂಪಲನ್ನು ಇದೆ, ನೀವು ನೋಡ್ತಾ ಇದ್ದು ಕುರುಮದೇರ ಟೆಂಪಲ್ ಇಲ್ಲಿಂದ. ಸೊ ನಾವು ವಾಪಸ್ಸು ಹೊರಡ್ತಾ ಇದ್ದೀವಿ ಇವಾಗ. ಆ್ಯಕ್ಚುಲಿ ಇಳಿಬೇಕಾದ್ರೂ ನಿಮಗೆ ವ್ಯೂ ಸೂಪರಾಗಿ ಕಾಣಿಸುತ್ತೆ ನೋಡಿ. ಇಳಿಬೇಕಾದ್ರೆ ವ್ಯೂ ಕೂಡ ತೋರಿಸ್ತೀನಿ. ಇದೊಂದು ಡಿಫ್ರೆಂಟ್ ಅನಿಸಿದ್ದು ನನಗೆ. ಇದೇನು ಅಂತ ನನಗೂ ಗೊತ್ತಾಗಲಿಲ್ಲ. ಸೊ ಇದಂತೂ ಡಿಫ್ರೆಂಟಾಗಿದೆ, ಬಟ್ ತುಂಬ ಚೆನ್ನಾಗಿದೆ ಇಲ್ಲಿ ಗ್ರೀನರಿ. ಐ ಥಿಂಕ್ ರೈನಿ ಸೀಸನಲ್ಲಿ ನೀವು ಒಳ್ಳೆ ಗ್ರೀನರಿ ನೋಡೋಕ್ಕೆ ಸಿಗುತ್ತೆ ಅನಿಸುತ್ತೆ ಇಲ್ಲೆಲ್ಲ. ಇದು ಟೆಂಪಲ್ದು ಒಂದು ವಿಶೇಷ ಯುನೀಕ್ನೆಸ್ ಅಂತಲೇ ಹೇಳ್ಬೋದು. ಈ ಟೆಂಪಲಲ್ಲಿ ಪ್ರತಿಯೊಂದು ತುಂಬ ಸಣ್ಣ ಪಾಯಿಂಟ್ಸ್ ತುಂಬ ಇದೆ ಇಲ್ಲಿ ತಿಳ್ಕೊಳ್ಳೋದು. ನನಗೂ ಅಷ್ಟು ಗೊತ್ತಿಲ್ಲ, ಎಷ್ಟು ಗೊತ್ತು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ತುಂಬ ಸಣ್ಣ ಪಾಯಿಂಟ್ಸು, ತುಂಬ ಸ್ಟೋರಿನೇ ಇದೆ. ಇದಕ್ಕೆ ಒಂದು ದೊಡ್ಡ ಕಥೆನೇ ಇದೆ ಇದು ನೋಡ್ತಾ ಹೋದರೆ. ಅದು ಆ್ಯಕ್ಚುಲಿ ಜಾಪನೀಸ್ ಬಾಯಿಂದ ಕೇಳಿದ್ರೇ ಅದು ತುಂಬ ಚೆನ್ನಾಗಿರುತ್ತೆ, ಬಟ್ ನಾನು ಅದನ್ನು ಡೀಟೇಲ್ ಮಾಡೋದು ಅಷ್ಟು ಸರಿ ಇರಲ್ಲ. ಯಾಕೆಂದರೆ ನನಗೇನೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಅದನ್ನು ನಾನು ನಿಮಗೆ ಹೇಳೋದು ಅಷ್ಟು ಸರಿಯಲ್ಲ ಅನಿಸುತ್ತೆ. ಇವಾಗ ನೋಡಿ ಕೆಳಗಡೆ ಇಳಿತಾ ಇದ್ದೀನಿ. ಇವಾಗ ನಿಮಗೆ 2 ಸಿಗುತ್ತೆ ನೋಡಿ, ಟ್ರೆಕ್ಕಿಂಗ್ ಮಾಡೋರು ಒಂದು ಗ್ರೀನರಿ ಸಿಗುತ್ತೆ ನಿಮಗೆ, ಪ್ಲಸ್ ಸೇಫ್ ಟ್ರೆಕ್ಕಿಂಗ್ ಸಿಗುತ್ತೆ, ಪ್ಲಸ್ ಒಳ್ಳೆ ಒಂದು ಟೆಂಪಲ್ ನೋಡೋಕ್ಕೆ ಸಿಗುತ್ತೆ. ನೋಡಿ ಇವಾಗ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಗ್ರೀನರಿ ಒಂಥರ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ.
ಆ್ಯಕ್ಚುಲಿ ನೋಡಿ ಇವಾಗ ರಿಟರ್ನ್ ಬರಬೇಕಾದ್ರೆ ಸ್ನೋ ಹೇಗೆ ಕ್ಯಾಮ್ರಾಗೆ ಆ್ಯಕ್ಚುಲಿ ನಮ್ಮ ಆಪೋಸಿಟ್ ಡೈರೆಕ್ಷನ್ನೇ ಬೀಳ್ತಾ ಇತ್ತು. ಸೊ ಕ್ಯಾಮ್ರಾ ಅವಾಗ ಬ್ಲರ್ ಆಗ್ತಾಯಿತ್ತು. ಅದು ವೈಪ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂದರೆ ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಡೌಟ್ ಇತ್ತು ಕ್ಯಾಮ್ರಾದಲ್ಲಿ ಇದು ಕ್ಯಾಪ್ಚರ್ ಆಗುತ್ತಾ ಅಂತ, ಬಟ್ ಒಂದು ಲೆವೆಲ್ಗೆ ಕ್ಯಾಪ್ಚರ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ನೋಡಿ ಮರಗಳ ಮೇಲೆ ಯಾವ ಲೆವೆಲ್ಗೆ ಸ್ನೋ ಬಿದ್ದಿದೆ, ಹೆಂಗೆ ಕಾಣಿಸ್ತಿದೆ ಅಲ್ಲ, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿ ನೋಡಿ ಇಲ್ಲೆಲ್ಲ ಆ್ಯಕ್ಚುಲಿ ಮಳೆಗಾಲದಲ್ಲಿ ಹೋದರೆ ನಿಮಗೆ ನೀರೆಲ್ಲ ಹರಿತಾ ಇರುತ್ತೆ. ಆ ಜರಿನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ರಿಟರ್ನ್ ಆಗ್ತಾ ಇರೋದು. ನಾವು ಮತ್ತೆ ಕುರುಮಾ ರೈಲ್ವೆ ಸ್ಟೇಷನ್ಗೆ ವಾಪಸ್ಸು ಹೊರಡ್ತಾ ಇದ್ದೀವಿ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಕುರುಮಾ ರೈಲ್ವೆ ಸ್ಟೇಷನ್ಗೆ ವಾಪಸ್ಸು ಹೊರಡ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ವಾಪಸ್ಸು ಕ್ಯೂಟೋಗೆ ಹೋಗಿ ಅಲ್ಲಿಂದ ಬೇರೆ ಪ್ಲೇಸ್ಗೆ ಹೋಗಿದ್ವಿ. ಆ ಬೇರೆ ಪ್ಲೇಸ್ದು ಇನ್ನೂ ಎಕ್ಸೈಟಿಂಗ್ ಒಂದು ವಿಡಿಯೋ ಇದೆ, ಅದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇದು ನೋಡ್ಬೋದು ನೀವು. ಇದು ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಒಳಗಡೆ ಕೌಂಟ್ರು, ಈ ಟಿಕೆಟಿಂಗ್ ಕೌಂಟ್ರು. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಈ ಥರ ಒಂದು ಲೇಔಟ್ ಅಂತೂ ಹಾಕಿರ್ತಾರೆ, ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಎಷ್ಟು ಅಮೌಂಟ್ ಅಂತ. ಇಲ್ಲಿ ಆ್ಯಕ್ಚುಲಿ ಪ್ಲೇಸ್ನ ನೇಮ್ಗಿಂತ ನಾರ್ಮಲಿ ನಮ್ಮಲ್ಲೆಲ್ಲ ಟಿಕೆಟಿಂಗ್ ತೊಗೊಂಡ್ರೆ ಏನಿರುತ್ತೆ, ಪ್ಲೇಸ್ ನೇಮ್ ಇರುತ್ತೆ, ಬಟ್ ಇಲ್ಲಿ ಅಮೌಂಟ್ ಇರುತ್ತೆ. ಸೊ ಆ ಅಮೌಂಟ್ ಯಾವ್ಯಾವ ಪ್ಲೇಸಿಗೆ ಅಪ್ಲಿಕೇಬಲು, ಆ ಯಾವ ಪ್ಲೇಸಿಗೆ ಬೇಕಾದ್ರೂ ನೀವು ಓಡಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿಂದ ತುಮಕೂರಿಗೆ 400 ರೂಪಾಯಿ ಅಂತ ಅಂದ್ಕೊಂಡ್ರೆ, ತುಮಕೂರಿಗೆ 400 ರೂಪಾಯಿ, ಮತ್ತು ನೆಕ್ಸ್ಟ್ ಇರೋ ಪ್ಲೇಸ್ಗೂ 400 ರೂಪಾಯಿ ಅಂದ್ಕೊಂಡ್ರೆ ನೀವು ತುಮಕೂರಲ್ಲಾರು ಇಳ್ಬೋದು, ನೆಕ್ಸ್ಟ್ ಪ್ಲೇಸಲ್ಲಾರು ಇಳ್ಬೋದು. ಆ ಥರ ಅಮೌಂಟ್ ಬೇಸಿಸಲ್ಲಿ ಮಾಡಿದ್ದಾರೆ, ಸ್ಟಾಪ್ಸ್ ಬೇಸಿಸಲ್ಲಿ ಮಾಡಿಲ್ಲ ಇಲ್ಲಿ ಟಿಕೆಟ್ನ. ಒಂದು ಡಿಫ್ರೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಇವಾಗ ಟ್ರೈನ್ ಬರ್ತಾ ಇದೆ. ಆ್ಯಕ್ಚುಲಿ ಈ ಟ್ರೈನ್ ಬಂದ ತಕ್ಷಣ ನಾವು ಅಲ್ಲಿಂದ ಹೊರಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.